ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಕೆಲವೊಬ್ಬರು ಅನ್ಕೋತಾರೆ ಹೆಣ್ಮಕ್ಳಾಗಿ ಹುಟ್ಟೋದೇ ತಪ್ಪು ಅನ್ನೋ ಥರ. ಆದರೆ ನನ್ನ ಪ್ರಕಾರ ಹೆಣ್ಣು ಅನ್ನೋದು ಒಂದು ಅದೃಷ್ಟ, ಬೆಳಕು ಅನ್ನೋ ಮನೋಭಾವ ನಂದು. ಯಾಕೆ ಅಂದರೆ ನನ್ನ ಜೀವನದಲ್ಲಿ ನಡೆದ ಕೆಲವೊಂದು ಘಟನೆಗಳು ಅದಕ್ಕೆ ಉದಾಹರಣೆ. ನಾನು ಚಿಕ್ಕವಳಿದ್ದಾಗಿಂದ ತುಂಬ ಕಷ್ಟದಲ್ಲಿ ಬೆಳೆದೀನಿ. ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟದಲ್ಲೇ ನನ್ನನ್ನು ಬೆಳೆಸಿದ್ದಾರೆ. ನಮ್ಮ ಕುಟುಂಬ ಬಡತನವನ್ನು ತುಂಬ ಚೆನ್ನಾಗಿ ಎದುರಿಸಿದ ಕುಟುಂಬ. ಚಿಕ್ಕದಾಗಿ ನನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಂಡು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಇವತ್ತು. ಯಾಕೋ ಇವಳೇನಪ್ಪ ಬೆಳಗ್ಗೆನೆ ಏನೇನೋ ಮಾತಾಡ್ತಿದ್ದಾಳೆ ಅಂತ ಬೈಕೋಬೇಡ್ರಿ. ಯಾಕಂದರೆ ಹೆಣ್ಮಕ್ಳು ಜೀವನನೇ ಇಷ್ಟೇ ಅಂತ ಅನ್ನೋರ ಮಧ್ಯೆ ಹೆಣ್ಮಕ್ಳು ಆದರೆ ಈ ಥರ ಇರಬೇಕು ಅನ್ನೋ ಥರ ಬದುಕಬೇಕು ಅನ್ನೋ ಆಸೆ ನಂದು. ಯಾಕಂದರೆ ನಮ್ಮಮ್ಮ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಅದನ್ನು ಹೇಳ್ಕೊಳೋದರಲ್ಲಿ ನನಗೆ ಯಾವುದೇ ರೀತಿ ಮುಜುಗರ ಇಲ್ಲ, ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ನಮ್ಮನ್ನೆಲ್ಲ ಸಾಕಿದ್ದಾರೆ. ನಮ್ಮಮ್ಮಗೆ ನಾವೆಲ್ಲ 5 ಜನನೂ ಹೆಣ್ಮಕ್ಳೇ ನಾವಿರೋದು. ಒಂದು ದಿವಸನೂ ನಮ್ಮ ಅಪ್ಪಾಜಿ ಆಗಲಿ ನಮ್ಮ ಅಮ್ಮ ಆಗಲಿ ಯಾವುದೇ ರೀತಿ ನಮ್ಮ ಮೇಲೆ ಬೇಜಾರು ಮಾಡಿಲ್ಲ. ಬರೀ ಹೆಣ್ಮಕ್ಳು ಅಂತ ಒಂದು ದಿವಸ ಕೂಡ ಅಂದಿಲ್ಲ. ತುಂಬ ಪ್ರೀತಿಯಿಂದ ಇರೋದರಲ್ಲೇ ಚೆನ್ನಾಗಿ ಸಾಕಿದ್ದಾರೆ. ಕಷ್ಟ ಅಂದರೆ ಏನು ಅಂತ ತೋರಿಸಿದ್ದಾರೆ. ಯಾರಿದ್ದರೂ ಇಲ್ಲದೇ ಇದ್ರೂ ಜೀವನದಲ್ಲಿ ಹೇಗೆ ಬದುಕಬೇಕು, ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಆ ಥರ ಬದುಕಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಅದೇ ರೀತಿಯೇ ನಮ್ಮಮ್ಮ ಏನು ನನಗೆ ಜೀವನದಲ್ಲಿ ಕಲಿಸಿರೋ ಪಾಠನೇ ನಾನು ಇವತ್ತಿಗೆ ಈ ಮಟ್ಟಕ್ಕೆ ನಿಂತಿರೋದಕ್ಕೆ ಸಾಕ್ಷಿ. ನಾವು ಬೆಳೆದು ಎಷ್ಟೇ ದೊಡ್ಡವರಾದರೂ ಕೂಡ ಚಿಕ್ಕ ಮಕ್ಳ ಥರನೇ ಇರಬೇಕು ಅನ್ನೋ ಪಾಲಿಸಿ ನಂದು. ಯಾಕೆ ಅಂದರೆ ನೋಡಿರಿ, ನಾನು ನೋಡ್ತಾರೋ ಚಾನಲ್ ಯಾವುದು ಅಂತ ನೀವೇ ನೋಡ್ತಿದ್ದೀರಾ. ನೋಡ್ತಾ ಕೆಲಸನೂ ಮಾಡಿಕೊಂಡೆ. ಅಷ್ಟೊತ್ತಿಗೆ ಮೀಶೋ ಅನ್ನೋರು ಕಾಲ್ ಮಾಡಿದರು, ಮೇಡಮ್ ನಿಮ್ಮದು ಪಾರ್ಸಲ್ ಬಂದಿದೆ ಅಂತ. ಸೊ ಅದನ್ನು ಕೂಡ ಹೋಗಿ ತೊಗೊಂಬಂದೆ. ಅದು ಯಾವುದು ಏನು ಅಂತ ನನಗೆ ಗೊತ್ತಾಗ್ತಿದ್ದಿಲ್ಲ. ಯಾಕಂದರೆ ಅಟ್ ಎ ಟೈಮ್ ತುಂಬ ಮಾಡಿಬಿಟ್ಟಿದೆ ಒಂದ್ಸಲ. ಹಾಗಾಗಿ ಯಾವುದು ಏನು ಅಂತ ನೋಡೋಣ ಅಂತ ಓಪನ್ ಮಾಡ್ತಾ ಇದ್ದೀನಿ. ಈಗಂತೂ ತುಂಬ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮೀಶೋ ಆ್ಯಪ್ನವರು. ತುಂಬ ರೀಸನಬಲ್ ಪ್ರೈಸಿಗೆ ಒಳ್ಳೆ ಬಟ್ಟೆಗಳು, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರ್ತದೆ. ನಮ್ಮ ಪ್ರೈಸಿಗೆ ವರ್ತ್ ಅಂತಲೇ ಹೇಳ್ಬೋದು. ನೋಡಿರಿ, ಇಲ್ಲಿ ನನ್ನ ಮಗಳಿಗೆ ಅಂತ ಟೀ ಶರ್ಟ್ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿದ್ದಾವೆ. ನನಗೇನೋ ಡೈಲಿ ಯೂಸಿಗೆ ಚೆನ್ನಾಗಿದ್ದಾವೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಒಬ್ರಿಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕೂಡ ಇದನ್ನು ತರಿಸಿದ್ದು. ನಾನು ನೋಡಿದೆ, ತುಂಬ ಚೆನ್ನಾಗಿದ್ವು. ಹಾಗೆ ಇನ್ನೊಂದು ಬ್ಲೌಸ್ ಕೂಡ ಮಾಡಿದ್ದೆ ನನ್ನ ಮಗಳಿಗೆ ಬರುತ್ತೆ ಅಂತಂದು. ಅದನ್ನು ಕೂಡ ಓಪನ್ ಮಾಡಿ ನೋಡೋಣ ಅಂತ ನೋಡಿದೆ. ಪಿಂಕ್ ಕಲರಲ್ಲಿ ಎಂಬ್ರಾಯ್ಡ್ ವರ್ಕ್ ಬಂದಿದೆ. ಈಗ ಇದನ್ನೇ ಹೊರಗೆ ನೀವು ಬಟ್ಟೆ ತಗೊಂಡು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸೋದ್ರೊಳಗೆ 1000 ಇಲ್ಲ 1500 ಅಂತೂ ಆಗುತ್ತೆ. ಆದರೆ ಮೀಶೋದಲ್ಲಿ 350ಗೆ ಈ ಬ್ಲೌಸ್ ತೊಗೊಂಡಿದ್ದೀನಿ. ನೀವು ಹೇಳಿದರೆ ನಂಬಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದು. ಅದನ್ನೆಲ್ಲ ತೆಗೆದಿಟ್ಟು ಆಮೇಲೆ ಬೇಗ ಟೈಮ್ ಆಯಿತು ಅಂತ ಫಸ್ಟು ಸ್ನಾನ ಮಾಡಿ ಪೂಜೆ ಮಾಡಿದೆ. ಪೂಜೆ ಮಾಡುವಾಗ ಗಮನ ಎಲ್ಲ ದೇವ್ರ ಹತ್ರನೇ ಇರಬೇಕು ಅಂತ ಎಲ್ಲರೂ ಹೇಳ್ತಾರೆ. ನಾನು ಅದೇ ಥರನೇ ಪೂಜೆ ಮಾಡೋದು. ನಂದು ಎಷ್ಟೇ ಸ್ಟ್ರಗಲ್ ಇದ್ದರೂ, ಎಷ್ಟೇ ನೋವಿದ್ರೂ, ಎಷ್ಟೇ ಬೇಜಾರಿದ್ದರೂ ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಟು ಪೂಜೆ ಮಾಡುವಾಗ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದನೇ ಮಾಡ್ತೀನಿ. ದಿನ ಬೆಳಗ್ಗೆ ನಮ್ಮಮ್ಮಗೆ ಎದ್ದು ಪೂಜೆ ಮಾಡಿದ ಮೇಲೆ ನನ್ನ ದಿನ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ನನಗೆ ನೆಮ್ಮದಿನೇ ಇರಲ್ಲ, ಸಮಾಧಾನವೂ ಇರಲ್ಲ. ಇವತ್ತು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಟೈಮೇ ಮುಗಿದೋಯ್ತು. ಹೊಟ್ಟೆ ಅಂತೂ ಹಸಿತಾ ಇತ್ತು. ಅದಕ್ಕೋಸ್ಕರ ಸುಮ್ಮನೆ ಯೋಚನೆ ಮಾಡ್ಕೊತ ಕುಂತ್ರೆ ಟೈಮ್ ಹಿಂಗೆ ಹೋಗುತ್ತೆ ಅಂತ ತುಂಬ ದಿನ ಆಗಿತ್ತು ಅಂತ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಉಪ್ಪಿಟ್ಟು ಅಂದ್ರೆ ಅಲರ್ಜಿ. ಆದರೆ ನನಗೆ ಮಾತ್ರ ಯಾಕೋ ಗೊತ್ತಿಲ್ಲ, ಉಪ್ಪಿಟ್ಟು ಅಂದರೆ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಇಷ್ಟನೇ ಅಂತಲೇ ಹೇಳ್ಬೋದು. ಉಪ್ಪಿಟ್ಟಾದರೆ ಒಂಥರ ಚೆನ್ನಾಗಿರುತ್ತೆ, ಹೊಟ್ಟೆ ಫುಲ್ಲು ತುಂಬ್ದಾಗ ಅನಿಸುತ್ತೆ, ಬೇಗ ಹೊಟ್ಟೆ ಹಸಿಯಲ್ಲ. ಅದನ್ನು ತಿನ್ನೋಕ್ಕೂ ಒಂಥರ ನನಗೆ ಇಷ್ಟ. ಹಾಗಾಗಿ ಸಡನ್ನಾಗಿ ಏನಾರ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ನಾನು ಬೇಗ ಉಪ್ಪಿಟ್ಟೇ ಮಾಡಿಬಿಡ್ತೀನಿ. ಬೇಗ ಉಪ್ಪಿಟ್ಟು ಮಾಡಿ ತಿಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗಿ ಬರೋಣ ಅಂತ ತಲೆಯಲ್ಲಿ ಯೋಚನೆ ಮಾಡ್ಕೊತ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಫೈನಲ್ಲಾಗಿ ಉಪ್ಪಿಟ್ಟಂತೂ ಒಂದು ಹಂತಕ್ಕೆ ಬಂತು. ಅದಕ್ಕೆ ಎಲ್ಲ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ಲಾಗಿ ರವೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಡೋಣ ಅಂತ ಮುಚ್ಚಿಟ್ಟೆ. ಅದನ್ನು ಮುಚ್ಚಿಟ್ಟು 5 ಮಿನಿಟ್ಸ್ ಆದಮೇಲೆ ಬಂದು ನೋಡ್ತೀನಿ, ಉಪ್ಪಿಟ್ಟು ರೆಡಿಯಾಗಿತ್ತು. ಸೊ ಗಡ ಬೇಗ ತಿನ್ನೋಣ ಅಂತ ತಿಂದು ರೆಡಿಯಾಗಿ ಹೊರಗಡೆ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ, ಸ್ವಲ್ಪ ಅದು ಇದು ತೊಗೊಳೋದಿತ್ತು. ತೊಗೊಂಡು ಬರೋಣ ಅಂತ ಹೊರಗಡೆ ಹೋದೆ. ನೋಡಿರಿ ನಾನು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತಂದು ತೋರಿಸ್ತೀನಿ. ತುಂಬ ದಿವಸದಿಂದ 2 ಬೌಲ್ ತೊಗೋಬೇಕು ಅಂತ ಅಂದ್ಕೊಳ್ತಿದ್ದೆ. ಸುಮಾರು ಕಡೆ ಹುಡುಕಿದೆ, ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ. ನನಗೆ ಇಷ್ಟ ಆಗೋ ತನಕನೂ ನಾನು ಹುಡುಕ್ತಾನೆ ಇರ್ತೀನಿ. ಫೈನಲಾಗಿ ಇವತ್ತು ಸಿಕ್ತು 2 ಗಾಜಿನ ಬೌಲು.
ತೊಗೊಂಡೆ. ಅದನ್ನು ಯಾಕೆ ತೊಗೊಂಡೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹುಡುಕ್ತಾ ಶಾಪಿಂಗ್ ಮಾಡ್ತಾ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ಮನೆಗೆ ಬಂದೆ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಇದೇ ಥರ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಶುಭವಾಗಲಿ.